ಕೋಡುಬಳೆ ಅಂದ್ರೆ ಅಡುಕಲೆ. ಗೋಪಾಲಣ್ಣಿ, ನೀನ್ ಅವತ್ತು ಪಾನ್ ಬೀಡ ತಿಂದು ಮಕ್ಕೆ ಹೋಗಿ ಅವತ್ತಿಗೆ ಇವತ್ತು ಬಿಜೆಪಿ ರೈತರ ಪರ ಸ್ಟ್ರೈಕ್ ಶುರು ಮಾಡವೆ. ಅಶೋಕ್ ನೆನ್ನೆ ದಿನನೇ ಓಡೋಗಿ ಬಿಡದಿಲ್ಲಿ ರೈತರನ್ನೆಲ್ಲ ಮೀಟ್ ಮಾಡ್ಕೊಂಡ್ ಬಂದೈತೆ ಕಣೆ. ಶಬ್ಬಾಷ್ ಕಂಡ್ಲ, ಕಷ್ಟದಲ್ಲಿದ್ದವರಿಗೆ ಧೈರ್ಯ ಹೇಳೋದು ಅವ್ರ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಪರ ನಿಂತ ಕೇಳೋದು, ಆಡಳಿತ ಪಕ್ಷದವರಿಗೆ ಚಾವಟಿ ಏಟ್ ಕೊಡೋದು ವಿರೋಧ ಪಕ್ಷದ ಧರ್ಮ ಕಂಡ್ಲ. ಅದಕ್ಕೆ ರೈತರಿಗೋಸ್ಕರ ಜೀವ ಕೊಡ್ತೀವಿ ಅಂತ ನಿಂತ ನೋಡಲಿ. ರೈತರ ಶಾಪಕ್ಕೆ ನಿಮ್ಮ ಸರ್ಕಾರ ಬಲಿಯಾಗಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೇನೆ. ಪೊಲೀಸವ್ರೇನ ಬಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಪೊಲೀಸವ್ರೇನ ಬಂದು ಅವ್ರ ಮೇಲೆ ಮೈ ಮುಟ್ಟಿದ್ರೆ ಹುಷಾರ್, ಮುತ್ತಿಗೆ ಹಾಕ್ಬಿಡ್ತೀರಿ ನಿಮ್ಮ. 3 ವರ್ಷದಲ್ಲಿ ಸಿದ್ದರಾಮಯ್ಯನವ್ರು ಯಾಕೆ ಮಾಡ್ಲಿಲ್ಲ? ಸಿದ್ದರಾಮಯ್ಯವರು ಇರ್ಲಾರ್ದಂತ ಆಸಕ್ತಿ ನಿಮಗೇನಿದೆ? ಇದರ ಅರ್ಥ ಏನೋ ಡೀಲ್ ಆಗಿದೆ ಅನ್ನೋಂಥದ್ದು ಇದೇ ಅಲ್ಲ. ಇವಕ್ಕೂ ಅನ್ಸಿರ್ಬೇಕು ಕಂಡ್ಲೆ. ಸುಮ್ಕೆ ಕುಂತಿದ್ರೆ ಕುಮಾರಣ್ಣ ರೈತರು ಹೆಸರು ಹೇಳ್ಕೊಂಡು ಬಿಜೆಪಿ ಅವಕ್ಕೂ ಸೈಡ್ ಹೊಡೆದು ದೊಡ್ಡ ಲೀಡರ್ ಆಗಿ ಹೋಯ್ತದೆ ಅಂತವ. ಕುಮಾರಣ್ಣ ಇವಕ್ಕಿಂತ ದೊಡ್ಡ ಲೀಡರ್ ಯಾಕನ? ಆದ್ರೆ ಪಕ್ಷನ ಸಣ್ಣದು ಮಾಡ್ಕೊಂಡೈತೆ ಅಷ್ಟೇ. ಕುಮಾರಣ್ಣೊಂದು ಸಣ್ಣ ಪಕ್ಷ, ದೊಡ್ಡ ಕುಟುಂಬ ಕಂಡ್ಲ. ಅದಕ್ಕೆ ಎಲ್ಲ ಆಚೆಗೆ ಹೋಗಿ ಬರೀ ಕುಟುಂಬ ಮಾತ್ರ ಉಳ್ಕೊಂಡೈತೆ ಅಷ್ಟೇ. ನೋಡಲಿ, ಕುಮಾರಣ್ಣನ ಹಳೆಯ ಸ್ನೇಹಿತರು ಬೈತಾ ನಿಂತವೆ. ನಾನು ಹೇಳೋದು, ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಅವರು ಹೇಳಿದ್ರೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ನಾನು ಒಪ್ಪಕ್ಕೆ ರೆಡಿ ಇಲ್ಲ, 70% ಜನ ಒಪ್ಪಿಲ್ಲ ಅಂತ ಅಂದಮೇಲೆ ಇವ್ರು ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಇವರು ಸಂಪೂರ್ಣ ಡೆಮಾಕ್ರಸಿನಲ್ಲಿ 120 ಜನ ಗೆದ್ದು ಮುಖ್ಯಮಂತ್ರಿ ಆಗಿದ್ರೆ ಇವರು ಹೇಳ್ಬೇಕಲ್ಲ. ಅವರು ಇಷ್ಟಾದ ಮೇಲೆ ಈಗ ಅಲಯನ್ಸ್ ಇದ್ಕೊಂಡು ಹೆಂಗ್ ಹೋಗ್ತಾರೆ? ಬಂದು ಹೊರಗಡೆ ಒಂದ್ಸಲಿ ತೊಡೆ ತಟ್ಟಬೇಕಲ್ಲ ಅವರು. ಸೂಪರ್ ಮಾಮಾ, ಕರೆಕ್ಟ್ ಅಲ್ವೇನ್ಲ? ಡಿ ಕೆ ಸಿಎಂ ಆಗ್ಲಿ ಅಂತವ ಜನ 130 ಸೀಟ್ ಕೊಟ್ಟವಿ. ಆದ್ರೆ ಕುಮಾರಣ್ಣಂಗಾಗ್ಲಿ ಬಿಜೆಪಿ ಅವಕ್ಕಾಗ್ಲಿ ಪೂರ್ತಿ ಮ್ಯಾಂಡೇಟ್ ಯಾವತ್ತು ಕೊಟ್ಟವಲ್ಲ? ಇಲ್ಲಿ ಗಂಟ ಕೊಟ್ಟಿಲ್ಲ. ಆದ್ರೆ ಮುಂದೆ ಎಲೆಕ್ಷನ್ಗೆ ಪೂರ್ತಿ ಬಹುಮತ ತಗೊಂಡೇ ತಗತ್ತವಂತ ಕಣೆ. ಫಸ್ಟ್ ಜನಗಳ ಕಷ್ಟ ಏನು ಅಂತ ಕೇಳ ಆಗ ಜನ ತಾವಾಗಿ ಅಧಿಕಾರ ಕೊಡ್ತಾರ್ರಿ. ಅಂದಂಗೆ ಈಗ ಅಧಿಕಾರ ಹಿಡ್ದಿರ ಪುಣ್ಯಾತ್ಮರು ಏನ್ ಮಾಡ್ತಾವ್ರಲ್ಲ? ಅವೆಲ್ಲ ಡೆಲ್ಲಿ ಪ್ಲೇಸ್ ಹತ್ತವೆ ಕಣೆ, ಕುರ್ಚಿ ಹಂಚ್ಕೊಳಕ್ಕೆ. ಇನ್ನು ಮುಗ್ದಿಲ್ವೇಲ್ಲ ಇವುಗಳ ಕುರ್ಚಿ ಗಲಾಟೆ? ಯಾವಾಗ ಹಂಚ್ಕೊಂಡು ಮುಗಿಸ್ತಾವಂತಪ್ಪ? ಯಾವಾಗಲೂ ಕಾಣಕ್ಕಲ್ಲ ಅಣ್ಣ, ಅವುಗಳ ಟೈಮೇ ಸರಿಗಿಲ್ಲ. ಒಂದ್ಸತಿ ಹೋದಾಗ ರಾಹುಲ್ ಇರೋದಿಲ್ಲ, ಇನ್ನೊಂದ್ಸತಿ ಖರ್ಗೆ ಇರೋದಿಲ್ಲ. 2 ಇದ್ದಾಗ ಇವುಗಳಿಗೆ ಕುರ್ಚಿ ಕೂಡ ಮೂಡೆ ಇರೋದಿಲ್ಲ. ಹಂಗಾಗೈತೆ ಕತೆ. ಅದ್ರ ಮಧ್ಯೆ ಇವು ಜಾತಿ ಲೆಕ್ಕಾಚಾರ ಹಾಕಿ ಕುರ್ಚಿ ಕೊಡ್ತಾರೆ ಅಂತವೆ ನೋಡಲಿ. ವೀರಶೈವ ಲಿಂಗಾಯತರು 2023ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಸಚಿವ ಸಂಪುಟದಲ್ಲೂ ಸಹಿತ ಸೂಕ್ತ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡಿದ್ದೇವೆ. ಅವಾಗ ಒಂದು ಸಮುದಾಯದವರನ್ನೇ 4-5 ಜನ ಆಗಿದ್ದಾರೆ. ಕೌಸಲ್ಗಿ ಅವರಾಗಿದ್ರು, ಇಸ್ಲೀಲಾದೇವಿ ಪ್ರಸಾದ್ ಆಗಿದ್ರು, ಉಮೇಶ್ ಕತ್ತೆ ಆಗಿದ್ರು, AB ಪಾಟೀಲ್ ಆಗಿದ್ರು. ಈ ಜಾತಿ ಉಪಜಾತಿ ಬಂದು ನಾನು ಸ್ವಲ್ಪ ಮಂತ್ರಿ ಆಗ್ತಾ ಇಲ್ಲ ಅಷ್ಟೇ. ಇದೇನು ಉದ್ಧಾರ ಆಗ ಕತೆ ಅಲ್ಲ ಕಣ್ಣಲ್ಲಿ. ಶಿವನಿ ಶಂಭುಲಿಂಗ. ಕೋಡುಬಳೆ ಅಂದ್ರೆ ಅಡುಕಲೆ.